ಯಶ್ ಅವರು ಅವರ ಲಕ್ಕಿಂದ ಬೆಳೆದ್ರ? ಸುಮಾರು ಜನ ಹೇಳ್ತಾರೆ ಲಕ್ ಇತ್ತು ಅದಕ್ಕೆ ಚೆನ್ನಾಗಿ ಬೆಳೆದ್ಬಿಟ್ರು, ಅಥವಾ ಅದೃಷ್ಟ ಇತ್ತು, ಅಥವಾ ಲಕ್ ನೋಡು ಹೇಗ್ ಚೇಂಜ್ ಆಯ್ತು, ಸ್ಟಾರ್ ನೋಡು ಚೇಂಜ್ ಆಗ್ಬಿಡ್ತು ಅಂತೆಲ್ಲ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರು ಲಕ್ಕಿಂದ ಬೆಳೆದ್ರ? ಇಲ್ಲ. ಯಶ್ ಅವರು ಬೆಳೆದಿರೋದು ಅವರ ಕ್ಲಿಯರ್ ಪ್ಲಾನಿಂಗ್ ಮತ್ತು ಕ್ಲಿಯರ್ ವಿಷನ್ ಇಂದ. ಯಶ್ ಅವರು ಯಾವತ್ತು ಯಾವ ಸಿನಿಮಾ ಕಥೆಗಳನ್ನು ಬ್ಲೈಂಡ್ ಆಗಿ ಒಪ್ಕೊಂಡಿಲ್ಲ. ಅವ್ರು ಮಾಡಿರೋ ಅಷ್ಟೂ ಸಿನಿಮಾಗಳಲ್ಲೂ ಅವರ ರೈಟಿಂಗ್, ಅವರ ಇನ್ಪುಟ್ಸ್ ಗಳು ಕೂಡ ಇದ್ದೇ ಇರುತ್ತೆ. Yash helps a lot with the screenplay. With the screenplay as well? Absolutely. Okay. I thought it was only with the dialogues. No, with the screenplay also. He's my first audience. Whenever I tell him that this scene works, if he has a smile on his face, it'll work. KGF ಗಿಂತ ಮುಂಚೆ ಮಾಡಿರೋ ಸಿನಿಮಾಗಳಲ್ಲೂ ಇತ್ತು, KGF ಅಲ್ಲೂ ಇತ್ತು. ಈಗ ಟಾಕ್ಸಿಕ್ ಅಲ್ಲಿ ಅಫಿಷಿಯಲ್ ಆಗಿ ಅವರೇ ರೈಟಿಂಗ್ ಅಲ್ಲಿ ಇದಾರೆ ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಅವರ ಸಿನಿಮಾಗಳು ಗೆದ್ದಿರೋದು ಲಕ್ಕಿಯಿಂದ ಅಲ್ಲ, ಅವ್ರು ವರ್ಕ್ ಮಾಡಿರುವಂತಹ ಒಂದು ಪರ್ಫೆಕ್ಟ್ ಸ್ಕ್ರಿಪ್ಟ್ ಗಳಿಂದ. ಅಂಡ್ ಯಶ್ ಅವರು ಕೇವಲ ಒಬ್ಬ ಒಳ್ಳೆ ನಟ ಮಾತ್ರ ಅಲ್ಲ, ಅವ್ರು ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ. KGF ಅಲ್ಲೂ ಅವರು ಪ್ರೊಡ್ಯೂಸರ್ ಆಗಿದ್ರು ಮತ್ತು ಟಾಕ್ಸಿಕ್ ಅಲ್ಲಿ ಈಗ ಅಫಿಷಿಯಲಿ ಮಾನ್ಸ್ಟರ್ ಮೈಂಡ್ಸ್ ಪ್ರೊಡಕ್ಷನ್ ಹೌಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಅವ್ರು ಮಾಡೋ ಎಲ್ಲಾ ಸಿನಿಮಾಗಳಲ್ಲೂ ಅವ್ರ ಕಂಟ್ರೋಲ್ ಕೂಡ ಇದ್ದೇ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ಗಳಲ್ಲಾಗ್ಲಿ, ಸಿನಿಮಾ ಬಜೆಟಿಂಗ್ ಅಲ್ಲಾಗ್ಲಿ, ಮಾರ್ಕೆಟಿಂಗ್ ಅಲ್ಲಾಗ್ಲಿ, ಪ್ರಮೋಷನ್ಸ್ ಅಲ್ಲಾಗ್ಲಿ, ಎಲ್ಲಾದ್ರಲ್ಲೂ ಅವ್ರ ಕಂಟ್ರೋಲ್ ಕೂಡ ಇರುತ್ತೆ. ಅಂಡ್ ಈಗ ಬಾಲಿವುಡ್ ಅಲ್ಲಿ ಮಾಡ್ತಾ ಇರುವಂತಹ ರಾಮಾಯಣ ಸಿನಿಮಾದಲ್ಲೂ ಕೂಡ ಯಶ್ ಅವರು ಒನ್ ಆಫ್ ದ ಪ್ರೊಡ್ಯೂಸರ್. ಸೊ ಬರೇ ಲಕ್ಕಿಂದ ಬಂದ್ರೆ ಇಲ್ಲಿವರೆಗೂ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಕೇವಲ ಲಕ್ಕಿಂದ ಬಂದಿಲ್ಲ, ಪರ್ಫೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡು, ಪರ್ಫೆಕ್ಟ್ ಸ್ಟ್ರಾಟಜೀಸ್ ಮಾಡ್ಕೊಂಡು, ಆ ಪ್ಲಾನ್ಸ್ ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಷನ್ ಮಾಡ್ಕೊಂಡೆ ಈ ಸ್ಟೇಜ್ ಗೆ ಬಂದು ನಿಂತಿರೋದು. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಅನ್ನ ಹಾಕಿ, ಮತ್ತು ಈ ವಿಡಿಯೋನ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಮೆರಿಟ್ ಅಲ್ಲಿ ಬಂದವರಮ್ಮ.